ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮುಗಿಟ್ ಬ್ಲಾಗ್ಸ್. ಈಗ ಸದ್ಯ ಕ್ಲಬ್ ಕೂಟ ಒಂದು ಕ್ಲಬ್ ಅಂತಂದು ಮಾಡ್ಬೇಕಂತ ವಿಚಾರ ಇತ್ತು. ಅದ್ರ ಸಂಬಂಧ ಕ್ಲಬ್ ಅಂತ ಇಲ್ಲಿ ರೈಡ್ ಮಾಡಕ್ಕೆ ಹೊಂಟೀವಿ. ಆಲ್ಮೋಸ್ಟ್ ಎಲ್ಲ ಜಿಟಿನ ಅದಾವು. ಸ್ಟೇಷನ್ ಐತೆ ಮತ್ತು ಅದ್ರ ಸಂಬಂಧ ನೋಡ್ರಿ ಈಗ ಪರ್ಫೆಕ್ಟ್ ವ್ಯೂ ಕಾಣತ್ತಿದ್ದು ಜಿಟಿದ್ದು. ಅಂದ್ರೆ ಹೋದ್ಸಲ ರೈಡ್ ಮಾಡಿದಾಗ ನಾನು ಜಿಟಿದ್ದೆ ಕ್ಯಾಮ್ರಾದ ಮೌಂಟ್ ಚೇಂಜ್ ಇತ್ತು. ಅದ್ರ ಸಂಬಂಧ ರೀಲ್ಸ್ ಸಂಬಂಧ ಶೂಟ್ ಮಾಡೋದು ಆತ ರೈಡ್ನೂ ಆಗುತ್ತೆ ಅಂತಂದು ಬಂದೀವಿ. ಏನೇನಾಗುತ್ತೋ ನೋಡೋಣ. ರೈಡ್ ಎಷ್ಟೋ ಮಟ್ಟ ಶೂಟ್ ಮಾಡಿದ್ವಿ. ಹೆಂಗೆ ಲೈನಪ್ ಆಗೈತಿ, ಒಂದು ಜಿಟಿಂಗ್ ಮೂವ್ ಆಗ್ತಿರ್ತೈತಿ. ಹಿಂಗೆ ಚಲೋ ಶೂಟ್ ಮಾಡೀವಿ. ಏನಾಗುತ್ತೆ ನೋಡು. ನಮ್ಗೆ ಇದು ಸ್ಟ್ಯಾಂಡಿಂದ ದೊಡ್ಡ ಕಿರಿಕಿರಿ ಇದ್ರದ್ದು. ಸೈಡ್ ಸ್ಟ್ಯಾಂಡ್ ಒಟ್ಟು ಹತ್ತಂಗಿಲ್ಲ, ಚಲೋ ಹತ್ತತ್ತೆ ಅನ್ಸೋಗಿಲ್ಲ. ಹಚ್ಚಿದ್ರೆ ಡಬಲ್ ಸ್ಟ್ಯಾಂಡ್ ಹಚ್ಬೇಕಿದೆ. ಗ್ಲೌಸ್ ಬಿತ್ತು. ಏನಾಗ್ಬಿಟ್ಟೈತಿ ಗಾಡಿದ ಶೂಟ್ ಮಾಡಕ್ ಹೋಗಿ ಹಿಡ್ದಾರ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೀನ್ ಆಗ್ಬಿಟ್ಟೈತಿ. ಗಾಡಿ ಹಿಡಿದ ಬೈಕರ್ಸ್ ಈಗ ತಗೊಂಡ್ಬಿಟ್ರ. ರೈಡ್ ರೋಸ್ಟರ್ ಸೌಂಡಿಗೆ ಯಾರು ಗಪ್ಪಿಡ್ತಾರ್ರಿ ನೀವು ವಿಚಾರ ಮಾಡಿ. ಇಲ್ಲ ಬೌಲಿಂಗ್ ಆದಷ್ಟು ಅಷ್ಟು ಹೊಡೆದಿಲ್ಲ. ಇಲ್ಲ ನಾ ಹೊಡೆದಿಲ್ಲ, ಆ ನಮೂನಿ ಹೊಡೆದಿಲ್ಲ. ನೀವು ಹೊಡಿ, ನಾನು ವಿಡಿಯೋ ಮಾಡ್ತೀನಿ ಬೇಕಿದ್ರೆ. ಬರೀ ಡೌಗಳು ನಿಂದು. ಸ್ಟ್ಯಾಂಡ್ ಹತ್ತಂಗೆ ಡಬಲ್ ಸ್ಟ್ಯಾಂಡ್ ಹತ್ತತ್ತ. ಹಾಂ ಮೊನ್ನೆ ಬೀಜ ಬ್ಯಾಗ ಅಯ್ಯೋ ಅನ್ನ ಊತ ಅಂದ್ರೆ ಅನ್ನ ಊತ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮತ್ತೆ ಡ್ಯೂಕ್ 200 RC 390 ಡ್ರ್ಯಾಗ್ 200 ಇಲ್ಲ 390 RC 390 ಅನ್ನೋ ಅನ್ನಕ್ಕೆ RC 390 ಡ್ಯೂಕ್ 200 ಡ್ರ್ಯಾಗ್ ಮಾಡಾತೀವಿ. ನೋಡೋದು ಭಯ ಆ ಥರ. 200 390 ಬೇಡ, ಇಲ್ಲಿ ಬರ್ದಿದ್ದು ಕಾಣಾದೆ ನೋಡ್ರಿ 390. ಇಲ್ಲ ಇದು 200. ಕಣ್ಣ ಬಿದ್ದಿಲ್ಲ ನಮ್ಗೆ. ಹಾಂ
ನವೀಂದ ಲೆಫ್ಟ್ ಹೊಡಿ, ರೈಟ್ ಬೇಡ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೆಫ್ಟ್ ಹೋಗು. ಹಾಂ, ರೋಡ್ ಚಲೋ ಐತಿ. ಅಲ್ಲಿ ಪೊಲೀಸ್ ಅಂತ ನಾವು ಅದಕ್ಕೆ ಹೇಳಿ ಹೋಗ್ಯಾನ ಈಗ. ಅದ್ರ ಸಂಬಂಧ ಮತ್ತು ಪೊಲೀಸರು ಕಾಟ ಕಿರ್ತೀವಿ ಎಲ್ಲ ಲಪಡ ಆಗಿದ್ದು ಗಾಡಿದಿದೆ ನೋಡ್ರಿ. ಇಲ್ಲಿ ಬಿದ್ದು ಫುಲ್ ನಡಿಬೆ ಹೊಳ ಬಂದು ಆಗ್ತೈತಿದೆ. ಐತಿ ಪವರ್ ಹೇಳ್ಬೇಕು ಒಂದ್ಸಲ ನಿಮ್ಗೆ ಟೋಟಲ್ ಬೈಕರ್ಸ್ ಇರೋದು ಅದು. ಹಾಂ ನೋಡಿದ್ರಂಬ ಕರೆಕ್ಟ್ 150 ನಂದು ಬರೀ NS 160ನ ನಾನು ಒಬ್ಬೊಬ್ಬ ಇಲ್ಲ ಅಂತಂದ್ರು ನಾನು 125 ಹೊಡೆದೀನಿ. ಈಗ 200 ಅದಕ್ಕೆ 2 ಅಂತ ಗುರ್ತಾಗೋದು. ಶಿಫ್ಟ್ ಆಯ್ತು ಈಗ ಗೆತ್ತ. ಈಗ 390 ಸ್ವಿಚ್ ಆಗೋದು. ಅದು 120 ಹೊಡೆದೆ ನೋಡ್ಬೇ ಲಾಸ್ಟ್ ಅಷ್ಟೇ. ಹೋಗುತ್ತೆ ಯಾವಾಗ ಈಗ 130 ಹೋಗುತ್ತೆ. ಗಾಳಿ ಭಾಳ ಹೊಡೆಯತ್ತಿತ್ತು. ಗಾಳಿ ಸೆಂಟ್ರ್ ವೈಸರ್ ಹಾಕ್ಕೊಂಡಿನಿ ಕಾಣಬಹುದು ಮುಂದಿಂದು. ಮತ್ತೆ ಯೋಚನೆ ಇಲ್ಲ, ಎಬಿಎಸ್ ಇಲ್ಲ, ಹೌದು. ಅದೇ ನಾನು ಬ್ರೇಕ್ ನೋಡಕ್ಕೆ ಹೊಡಕ್ಕೆ ಹೋಗ್ತೀನಿ, ಒಳಗೆ ಹೋಗಿತ್ತದ್ರ ಬ್ರೇಕ್ ಆಕ್ಸಿಡೆಂಟ್ ಆಗಿದ್ದಕ್ಕೆ ಯಪ್ಪ ಅವನು ನೋಡ ಬ್ರೇಕ್ ಇಲ್ಲ ಅನ್ಕೊಂಡೆ ಅದ್ರದ್ದು. ಮತ್ತೆ
ಚಲೋ ಇಲ್ಲ ಹಾಂ ಇಲ್ಲ ಆಮೇಲೆ ಗಾಪ್ ಆಗ್ತಾವ ಅಷ್ಟೊಂದು ಹಿಡಿದಿದ್ರೆ ಸರಿಲ್ಲ ಗಾಡಿ ಪುಣ್ಯಾತ್ಮ ನಾಯಿಗೆ ಭಾಳ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಂದ್ರೆ ಅಸಲಿ ಮಜಾ ಬಂತು. RC ಹೆಂಗೈತ್ರಿ ನೋಡ್ರಿ ಲೈನ್ RC 390 ಹೊಡೆದೆ. ಶಿಫ್ಟ್ ಅನ್ಸಾತೈತಿ ಬಟ್ ಅಸಲಿ 390 ಮಜಾ ಏನು ನೋಡಿಲಿ. ವೈಸರ್ ಹಾಕೋಲಾರ್ದ ಹೊಡೆದೆ ಹೆಂಗೆ ಆತೈತಿ ಹೆಲ್ಮೆಟ್ ಒಳಗೆ. ಮತ್ತೆ ಹೆಲ್ಮೆಟ್ ಹಾಕೊಂಡ್ರೆ ಕಾಣವಲ್ದು ಅವನವ್ನ ಹಡ ಏನು. ಅಂದ್ರೆ ಅಸಲಿ ಮಜಾ ಬಂತು. 200 390 ABS ಚಲೋ ಐತಿ ಇದ್ರದ್ದು. ಅದ್ರದ್ದು ಏನೂ ಇಲ್ಲ, ಅದ್ರಿಗೆ ABS ಇಲ್ಲ ಏನಿಲ್ಲ. ಗಾಡಿ ಇಂಜನ್ ಒಂದು ಆನ್ ಐತಿ. ತೊಗೊಂಡೋಗಿ ಲೈನಪ್ಪಿಗೆ ಹಚ್ಚೋದು ಒಂದು ಓದೈತಿ. ಎಷ್ಟು ಗಾಡಿ ಅದಾವು ಎಲ್ಲ ಗಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೈತಿ. ಫಸ್ಟ್ V3 ಇದ್ದಾಗ ನಮ್ಮ ಕೂಟ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೈತಿ. ಆಲ್ಮೋಸ್ಟ್ NS 200 ಹೊಡೆದಿದ್ದೈತಿ. ಇದಕ್ಕೆ KTM ಅಂದ್ರೆ ಕಲ್ತು ಮಾರಿ ಮೂವತ್ತು ಅಂತಾರಲ್ಲ, ಕರೆಗೂ ಡೇಂಜರ್ ಹಾರೇಬಲ್. ಬರೀ ಸಿಂಗಲ್ ಸಿಲಿಂಡರ್ ಬೈಕ್ ಆ ನಮೂನಿ ಅನಾಹುತ, ಏನು ಹೇಳಕ್ಕೆ ಮಾತಿಲ್ಲ, ಅಷ್ಟು ಅನಾಹುತ ಐತಿ. ಏನಂತಂದ್ರೆ ಅದಕ್ಕೆ ಡ್ಯುಯಲ್ ಚಾನೆಲ್ ABS ಒಂದಿಲ್ಲ, ಅದಕ್ಕೆ ABS ಐತಿ. ಬ್ರೇಕಿಂಗ್ ಸಿಸ್ಟಮ್ ಚಲೋ ಐತಿ ಇದಕ್ಕೆ. ಈಗ ನಾವು ಹೊಡೆದ್ನಲ್ಲ ಇದಕ್ಕೇನೂ ಇದ್ದಿದ್ದಿಲ್ಲ, ಬರೀ ಮೀಟ್ರ್ ಒಂದು ಆನ್ ಇತ್ತು, ಇಷ್ಟು ಆನ್ ಇತ್ತು ನೋಡ್ರಿ ಈ ಥರದ್ದು. ಅದು ಬಿಟ್ಟು ಆಲ್ಮೋಸ್ಟ್ ಎಲ್ಲ GT ಎಲ್ಲ ಚಾಲೂ ಮಾಡಬೇಕದು. ಭೂಮರೆಡ್ಡಿ ಸರ್ಕಲ್ ಯಾರ್ಯಾರು ಒಬ್ಬನ ಇದ್ದಾರ? ಹಾಂ ಕಾಣುವಲ್ದಾ? ನೋಡಿರಿ ಏನಪ್ಪ 200 R15 V3 GT 650 Duke 200 GT 650 RC 390 NS 160 Himalayan 450. ಒಂದು ಗಾಡಿ ಚಾಬಿ ಆನ್ ಮಾಡಿದ್ರೆ ಒಟ್ಟ ಚಾಲು ಆಗೋಲ್ಲ. ಗಾಡಿ ಇಂಜಿನ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ನಾನು ರೆಡ್ ಚಾಲು ಆಗುತ್ತೆ. ಅದು ಬಿಟ್ಟರೆ ದಿಸ್ ಈಸ್ ವಾಟ್ ಯು ಕ್ಯಾನ್ ಸಿ. ಏನ್ರಪ್ಪ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀರಾ? ಕಬ್ಬನ್ ಗದಲ್ಲಿ ಗಾಂಜಾ ಬೆಳೆಯೋದು ಹೆಂಗೆ ಅಂತನಾ? ಮಾಡಕ್ ಕೆಲಸ ಬೇರೆ ಇಲ್ಲ ನೋಡು, ಬೀಜ ಬೇರೆ ಆರಿಸ್ಕೊತ ಕುಂದಿರ್ತೀವಿ. ಮಾತಿಗೆ ಆಫ್ ಮಾಡತ್ತಾರ. ಇಲ್ಲಿಗ ವಿಡಿಯೋ ಮುಕ್ತಾಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದಾಗ ಸಿಗೋಣಂತ. ಬಾಯ್ ಬಾಯ್.